ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ ಯು ಜಿ ಸಿ ಟಿ 2024 ಸ್ಟೂಡೆಂಟ್ಸ್ ನೋಡ್ತಿದ್ರೆ ಇವ್ರಿಗೆಲ್ಲನೂ ಕೂಡ ಮೂರು ಅಪ್ಡೇಟ್ನ ಬಂದಿದ್ದಾವೆ. ಸೊ ಹಂಗಾಗಿಬಿಟ್ಟು ಏನಪ್ಪ ಅಂತಂದರೆ ಒಂದು ನೆನಪಲ್ಲಿಟ್ಕೋಬೇಕು, ನಾನಿವಾಗ ಏನೇ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತಂದರೆ ಏನಾದರೂ ಒಂದು ಕಂಟೆಂಟ್ ಇದ್ದೇ ಇರುತ್ತೆ ವಿಡಿಯೋದಲ್ಲಿ. ಸೊ ಹಂಗಾಗಿಬಿಟ್ಟು ನೀವು ವೀಡಿಯೋಸ್ನ ನಾನು 1x ಸ್ಪೀಡಲ್ಲೇ ಇಟ್ಕೊಂಡು ಕೇಳ್ರಿ ಅಂತ ಏನು ಹೇಳಲ್ಲ, ಒಟ್ಟು ಕೇಳಿಸ್ರಿ, ಒಟ್ಟು ಇನ್ಫಾರ್ಮೇಷನ್ ಏನಾದರೂ ಇದ್ದೇ ಇರ್ತದೆ. ಸೊ ಹಂಗಾಗಿಬಿಟ್ಟು 2x ಸ್ಪೀಡಲ್ಲಾದರೂ ಇಟ್ಕೊಂಡು ಕೇಳ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗಿರೋ ಒಂದು ಏನಾದರೂ ಒಂದು ವಿಷಯನೇ ಹೇಳಿರ್ತೀನಿ. ಸರಿ, ಇವಾಗ ನಾನು ಯು ಜಿ ಸಿ ಟಿ 2024 ಕೆ ಸಿ ಟಿ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ವಿಡಿಯೋದಲ್ಲಿ 3 ಅಪ್ಡೇಟ್ನ ಹೇಳ್ತಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ನಾನು ಅವಾಗಲೇ ಹೇಳಿದ್ದೆ, ಬಟ್ ನಾನು ಅವಾಗ ಕಾಲೇಜ್ ಒಳಗಿದ್ದೆ. ಕಾಲೇಜ್ ಒಳಗಿದ್ದಾಗ ನನಗೆ ಅಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ. ಸೊ ಹಂಗಾಗಿಬಿಟ್ಟು ಈವ್ನಿಂಗ್ ಮೇಲೆ ಸಿಗ್ತೀನಿ ನಿಮಗೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಂತ ಹೇಳಿದೆ. ಅದಾಗಿ ಕೂಡ ಕೆಲವೊಂದಿಷ್ಟು ಹುಡುಗರು ನನಗೆ ಸಪ್ರೇಟಾಗಿ ಮೆಸೇಜ್ ಆಗಿಬಿಟ್ಟು ಬರ್ತಾರೆ, ಇದೇನೋ ಅಪ್ಡೇಟ್ ಬಿಟ್ಟವ್ರೆ, ಅದಕ್ಕೆ ಯು ಜಿ ಸಿ ಟಿ 2024 ಅದರಲ್ಲೇ ಬಿಟ್ಟಾರೆ ಅಂದ್ರೆ ಲೈಕ್ ಇದು ಕೆ ವೆಬ್ಸೈಟಲ್ಲಿ ಇದ್ದೀನಿ ನಾನು. ಕೆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡು ಯು ಜಿ ಸಿ ಟಿ 2024 ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬರ್ತಾರೆ ಇದು ನಾಟ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಮತ್ತು ಯು ಜಿ ಸಿ ಟಿ 2024 ನಾಟ ಅರ್ಜಿ ಅಧಿಸೂಚನೆ ಅಂತಂದು ಕೊಟ್ಟವ್ರೆ. ಇದೇನು ಅರ್ಥ ಆಗ್ತಿಲ್ಲ, ಇದೇನು ಅದರಲ್ಲಿ ಬೇರೆ ಇದು ಅಭ್ಯರ್ಥಿಗಳ ಆನ್ಲೈನ್ ಅರ್ಜಿ ಅಂತ ಕೊಟ್ಬಿಟ್ಟಾರೆ ಅಂತಂದಾಗ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನಲ್ಲಿ ಇದ್ದಾರೆ. ಇದೇನಂತಾನೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇನ್ಕ್ಲೂಡಿಂಗ್ ಎಷ್ಟೋ ಜನಕ್ಕೆ ಯೂಟ್ಯೂಬರ್ಸ್ಗೂ ಕೂಡ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ, ಬಟ್ ಇದ್ರ ಬಗ್ಗೆ ಸ್ವಲ್ಪ ಕೂತಿರ್ತಾರಲ್ಲ ಅವ್ರ ಬಗ್ಗೆ ಗೊತ್ತಿರ್ತದೆ. ಸರಿ, ಇವಾಗ ನೋಡ್ರಿ, ನಾನು ಒಂದು ಫಸ್ಟ್ನಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಫಸ್ಟ್ ಇದೇನಪ್ಪ ಅಂತಂದರೆ ನೋಟಿಫಿಕೇಶನ್ ಏನಿದೆ ನೋಡಿ, ಯು ಜಿ ಸಿ ಟಿ 2024 ನಾಟ ಅಧಿಸೂಚನೆ ಅಂತ ಕ್ಲಿಕ್ ಮಾಡ್ಕೊಂಡಾಗ 2 ಪೇಜಸ್ದು ಒಂದು ಪೇಜ್ ಸಿಗುತ್ತೆ. ಅದರಲ್ಲಿ ಮೇನ್ ವಿಷಯ ನೋಡ್ಕೊಂಡು ಬಿಡ್ತೀನಿ, ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ಹೇಳ್ತೀನಿ. ಸ್ಕಿಪ್ ಮಾಡೋಕ್ಕೋಗ್ಬಿಡ್ರಿ, ಆದಷ್ಟು ಸರಿಯಾಗಿ ಕೇಳಿಸ್ಕೊರಿ. ಈ ಒಂದು ಫಸ್ಟಿಂದ ನೋಡ್ರಿ, ಎ ಬಿ ಸಿ ಅಂತ ಏನು ಕಾಣಿಸ್ತಿದೆ. ಒಂದನೇದು ನೋಡೋದಂತಂದರೆ ಸೆಕೆಂಡ್ ಪಿ ಯು ಅಥವಾ 2ನೇ ಪಿ ಯು ಅಥವಾ 12ನೇ ತರಗತಿಯ ಅರ್ಹತಾ ಅಂಕಗಳನ್ನು ಕಡಿಮೆಗೊಳಿಸಿ. ಇದು ಫಸ್ಟ್ನೇದು ನೋಡ್ರಿ, ಯು ಜಿ ಸಿ ಟಿ 2024 ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶಕ್ಕೆ ಅನ್ವಯಿಸುವಂತೆ ಅಂತಂದರೆ ಇದು ಯಾರಿಗಿದೆ ಅಂತಂದರೆ ಯು ಜಿ ಸಿ ಟಿ 2024 ಪಾರ್ಟಿಸಿಪೇಟ್ ಮಾಡುವಂಥ ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶಕ್ಕೆ ಅನ್ವಯಿಸುವಂತೆ ಯಾರಿಗೆ ಸ್ಟೂಡೆಂಟ್ಸ್ ಅಂತ ಇವಾಗ ಅರ್ಥ ಆಯ್ತು ಅನ್ಕೊತೀನಿ. ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಪದೇ ಹೇಳ್ತಿದ್ದೀನಿ, ಇವ್ರು ಯಾರು ಅಂತ ಎಲ್ಲನೂ ಕೂಡ ಹೇಳ್ತೀನಿ. ಇವಾಗ ನೋಡ್ರಿ, ಸೆಕೆಂಡ್ ಪಿ ಯು ಸಿ ನಿಮ್ಮ ಮಾರ್ಕ್ಸ್ನ ಕಡಿಮೆ ಮಾಡಿಸಿದ್ದಾರೆ. ಇದೇನು ಕಡಿಮೆ ಮಾಡಿಸಿದಾರೆ ಅಂತಂದರೆ ಇದೇನಪ್ಪ ಅಂತಂದು ಕನ್ಫ್ಯೂಷನ್ ಆಗಬೇಡ್ರಿ. ಅಂದರೆ ಇದು ಆರ್ಕಿಟೆಕ್ಚರ್ ಕೋರ್ಸ್ಗೆ ನೀವೇನಾದರೂ ಅಂತಂದರೆ ಆರ್ಕಿಟೆಕ್ಚರ್ ಅಂದರೆ ಏನು, ವಾಸ್ತುಶಿಲ್ಪ ಅಂತ ಏನು ಬರ್ತದೆ ಅಂದರೆ ಇನ್ ಕೇಸ್ ಯಾವುದೋ ಒಂದು ಮನೆ ತೊಗೋರಿ, ಮನೆಯೊಳಗೆ ಸ್ವಿಚ್ ಇಲ್ಲೇ ಬರಬೇಕು, ಫ್ಯಾನ್ಸ್ ಇಲ್ಲೇ ಬರಬೇಕು, ಅಡುಗೆ ಮನೆ ಇಲ್ಲೇ ಇರಬೇಕು, ಅಂದರೆ ದೇವ್ರ ಮನೆ ಇಲ್ಲೇ ಇರಬೇಕು ಅಂತ ಈ ರೀತಿ ಒಂದು ವಾಸ್ತುಶಿಲ್ಪ ಅಂತ ಏನು ಕಳಿಸ್ತೀವಿ ಡಿಸೈನ್ ಆಗಿ, ಆ ರೀತಿ ಮಾಡುವಂಥ ಒಂದು ಕೋರ್ಸ್ ಸಿಗ್ತದೆ. ಆ ಒಂದು ಕೋರ್ಸು ಕೂಡ ಕೆ ಸಿ ಟಿಲೇ ಕೌನ್ಸಿಲಿಂಗ್ ನಡೀತದೆ. ಆ ಒಂದು ಕೋರ್ಸ್ಗೆ ನೀವೇನಾದರೂ ಎಲಿಜಿಬಲ್ ಆಗ್ಬೇಕಂತಂದರೆ ನೀವು ನಾಟ ಎಕ್ಸಾಮ್ನ ಬರ್ಕೋಬೇಕು. ನಾಟ ಎಕ್ಸಾಮ್ ಬರೆಯೋದು ಅಷ್ಟೇ ಅಲ್ಲ, ಕೆ ಸಿ ಟಿ ಒಳಗೆ ಏನು ಮಾಡ್ಕೋತಂದರೆ ಅಪ್ಲಿಕೇಶನ್ ಹಾಕಬೇಕು ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಆ ಎಕ್ಸಾಮ್ ಅಂತೂ ಬರ್ಕೊತೀರ, ಅದಕ್ಕೆ ಸಪ್ರೇಟಾಗಿ ಸಿಲೆಬಸ್ ಇರ್ತದೆ, ಅದನ್ನ ಎಕ್ಸಾಮ್ ಬರ್ಕೊತೀರ. ಬಟ್ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಎಷ್ಟಿರಬೇಕು ಅಂತಂದು ಕೂಡ ಇಲ್ಲಿ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಎಷ್ಟಿರ್ಬೇಕು ಎಲಿಜಿಬಲ್. ನೀವು ಸೆಕೆಂಡ್ ಪಿ ಯು ಸಿ ಮೇಲೆ ನೀವು ಎಕ್ಸಾಮ್ ಬರ್ದಿದ್ರಿ ಅನ್ಕೋರಿ, ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಎಷ್ಟಿರಬೇಕು. ಮಾರ್ಕ್ಸ್ ಅಂತಂದರೆ ನೀವು ಪರ್ಸೆಂಟೇಜ್ ತೊಗೊಂಡಿದ್ದೀರ ಅಂತಂದರೆ ಎಷ್ಟು ಪರ್ಸೆಂಟೇಜಲ್ಲಿ ನೀವು ಅದನ್ನ ಎಷ್ಟು ಪರ್ಸೆಂಟೇಜ್ ಇದ್ದರೂ ಇರಬೇಕಂತ. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ, ಪರ್ಸೆಂಟೇಜ್ 90% ತೆಗೆದಿರ್ತಾನೆ, ಒಬ್ಬ 40% ತೆಗೆದಿದ್ದಾನೆ, ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರ ಆರ್ಕಿಟೆಕ್ಚರ್ ಎಕ್ಸಾಮ್ ಬರ್ದಿದ್ದಾರೆ ಅಂತಂದರೆ. ಆರ್ಕಿಟೆಕ್ಚರ್ದು ಅದು ಬಂದಿರೋ ಮಾರ್ಕ್ಸೇ ಬೇರೆ. ಆ ಮಾರ್ಕ್ಸ್ ಮೇಲೆ ನಿಮಗೆ ಕೊಡ್ತಾರೆ, ಬಟ್ ನೀವು ಇಲ್ಲಿ ಎಲಿಜಿಬಲ್ ಆಗ್ಬೇಕಂತಂದರೆ ಅಂದರೆ ನೀವು ಇಂತಿಷ್ಟು ಪರ್ಸೆಂಟೇಜ್ ಅಂತ ಸೆಕೆಂಡ್ ಪಿ ಯು ಸಿಯಲ್ಲಿ ತೆಗೆದಿರ್ಬೇಕು. ಲೈಕ್ ಇಲ್ಲಿ ನೋಡ್ರಿ, ಮಾತಾಡ್ತೀನಿ, ಎಷ್ಟು ವೇಟ್ ಮಾಡಿರಿ. ಈಗ ನಾಟ 2024 ಸ್ಕೋರ್ ಕಾರ್ಡ್ ಕಸಲಿಕ್ಕೆ ಹೇಳಿದೆ ನಾನು, ನೀವು ನಾಟ ಎಕ್ಸಾಮ್ ಬರ್ದಿದ್ರೆ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಸಪ್ರೇಟ್ ಇರ್ತದೆ, ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅದೇ ಬೇರೆ. ಆ್ಯಂಡ್ ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ, ಇದನ್ನು ಸ್ವಲ್ಪ ಕನ್ಫ್ಯೂಷನ್ ಹಾಕೊಬಿಟ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದು ಅದನ್ನು ಕೂಡ ಹೇಳ್ತೀನಿ. ಈಗ ಫಸ್ಟ್ನೇದು ನೋಡ್ರಿ, ಹೇಳೋದಂತಂದರೆ ಇದರೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟವ್ರೆ. ಇದನ್ನೆಲ್ಲನೂ ಕೂಡ ಸಿಂಪಲಾಗಿ ನಾನೇ ಹೇಳ್ಬಿಡ್ತೀನಿ ನೋಡ್ರಿ. ಅಂತಂದರೆ ಸಿಂಪಲಾಗಿ ಇಲ್ಲಿ ಕೊಟ್ಟವ್ರೆ, ಮೇಲ್ಗಡೆ ಏನೇನಿತ್ತು ನೋಡ್ರಿ ಅದನ್ನೇ ಇಲ್ಲಿ ಕೆಳಗಡೆ ಇಲ್ಲಿ ಏನು ಮಾಡ್ರು ಅಂತಂದರೆ 3 ಲೈನಲ್ಲಿ ಕೊಟ್ಟವ್ರೆ. ಅಂದರೆ ವರ್ಷ ಏನಿತ್ತು ಅಂತಂದರೆ ಆರ್ಕಿಟೆಕ್ಚರ್ ಎಕ್ಸಾಮ್ ಬರೆಯೋಕೆ ಎಲಿಜಿಬಲ್ ಏನಂತಂದ್ರೆ 50% ಮೇಲೆ ಇರಬೇಕಿತ್ತು. ಬಟ್ ಈ ಸರ್ತಿ ಏನು ಮಾಡಿದರೆ, ನಿಮ್ಮ ಒಂದು ಪರ್ಸೆಂಟೇಜ್ 45% ಇದ್ದರೂ ಸಾಲಕು. ಇನ್ ಕೇಸ್ ನೀವು SC/ST ಕ್ಯಾಟಗರಿ ಇತ್ತಂದರೆ 40% ಆಗಿದ್ದರೂ ಸಾಕು, ನೀವು ಆರ್ಕಿಟೆಕ್ಚರ್ ಎಕ್ಸಾಮ್ ಬರೆದಿದ್ರಾಗು. ಆ್ಯಕ್ಚುಲಿ ಇದಾಗಲೇ ಎಕ್ಸಾಮ್ ಮುಗಿದಿದ್ದಾವೆ, ಆ ಎಕ್ಸಾಮ್ ಬರೆದಿದ್ರಲ್ಲ ಆ ಮಾರ್ಕ್ಸ್ ನೀವು ಎಷ್ಟಾದರೂ ತೊಗೊಂಡ್ರಿ ನೀವು ಎಲಿಜಿಬಲ್ಲು ಕೆ ಸಿ ಟಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಓದಂತೂ ಒಂದು ಮಾರ್ಕ್ಸ್ನ ಕಡಿಮೆ ಮಾಡಿದಾರ. ನೀವು 40% SC/ST ಇದು ಕೂಡ 45% ಜನರಲ್ ಕ್ಯಾಟಗರಿ ಇದ್ದರೂ ಕೂಡ ನೀವು ಇವಾಗ ಕೆ ಸಿ ಟಿ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಎರಡನೇದು ಹೇಳೋದಂತಂದರೆ ನಾಟ 2024 ಸ್ಕೋರ್ ಕಾರ್ಡ್ ಅರ್ಜಿ ಸ್ಕೋರ್ ಕಾರ್ಡ್ ಸಲ್ಲಿಕೆ ಅಂತಂದರು. ಅಂದರೆ ನೀವು ನಾಟ ಎಕ್ಸಾಮ್ ಬರೆದಿದ್ರ, ಅವ್ರು 8/7/2024 ಒಳಗೆ ಏನು ಹೇಳಿದ್ರು ಅಂತಂದರೆ ನಾಟ ಮಾರ್ಕ್ಸ್ ಕಾರ್ಡ್ನ
ಸಬ್ಮಿಟ್ ಮಾಡ್ರಿ ಅಂತ ಹೇಳಿದ್ರು. ಬಟ್ ನೀವು ಸಬ್ಮಿಟ್ ಮಾಡಿರೋಕ್ಕೆ ಎಷ್ಟೋ ಜನ ಮಾಡಿರಲ್ಲ. ಸೊ ಹಾಗಾಗಿ ಕೂಡ ಒಂದು ಚಾನ್ಸ್ ಕೊಟ್ಟವ್ರೆ. 15/7/2024 ಒಳಗಡೆ ನೀವು ಏನು ಮಾಡ್ಬೇಕಂತಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ KA ಸಬ್ಮಿಟ್ ಮಾಡಬೇಕು. ಸೊ ಓಕೆ, ಇದು ಮೂರನೇದು ಹೇಳೋದಂತಂದರೆ ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತ ಇದೆ. ಇದು ಕನ್ಫ್ಯೂಷನ್ ಹಾಕೋಬಿಟ್ರಿ. ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅಂತಂದರೆ ಇಲ್ಲಿ ಓದ್ತಿ ನೋಡ್ರಿ, ಆರ್ಕಿಟೆಕ್ಚರ್ ಕೋರ್ಸ್ಗೆ ನಾಟ 2024 ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಆದರೆ UGCET 2024 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ಕೇಳಿದಾರೆ. ನೀವು ನಾಟ ಎಕ್ಸಾಮ್ ಬರೆದ್ಬಿಟ್ಟು ಎಲ್ಲನೂ ಕೂಡ ಎಲಿಜಿಬಿಲಿಟಿ ಪಡ್ಕೊಂಡಿದ್ದಾರೆ. ಬಟ್ ನೀವು UGCETಗೆ ಏನಂತಂದ್ರೆ ಅಪ್ಲಿಕೇಶನ್ ಹಾಕಿರಲ್ಲ. ಸೊ ದಿನಾಂಕ 11/7/2024 ಬೆಳಗ್ಗೆ 11ರಿಂದ 13/7/2024 ಬೆಳಗ್ಗೆ 11 ಒಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಅದು ಓಕೆ ಹೇಳಿದಾರೆ ನೋಡ್ರಿ. ಅಂದ್ರೆ ಯಾರೆಲ್ಲ ನೀವು ಈ ನಾಟ ಎಕ್ಸಾಮ್ ಬರೆದು KCET ಅಪ್ಲಿಕೇಶನ್ ಅಥವಾ KCET ಓಕೆ ಅಪ್ಲಿಕೇಶನ್ ಹಾಕಿಲ್ವೋ, ಇವಾಗ ನೀವೇನು ಮಾಡ್ಬೋದು ಅಂತಂದರೆ ರಿಜಿಸ್ಟ್ರೇಷನ್ ಅಂತಲೂ ಕರಿಬೋದು. ಇದನ್ನು ನೀವು ರಿಜಿಸ್ಟ್ರೇಷನ್ ಅಥವಾ ಅಪ್ಲಿಕೇಶನ್ ಹಾಕ್ಬೋದು. ನೀವು 11/7/2024 ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಆಗುತ್ತೆ. 13/7/2024 ಬೆಳಗ್ಗೆ 11ರೊಳಗೆ ನಿಮ್ದೆಲ್ಲನೂ ಕೂಡ ಮುಗೀತದ. ಆ್ಯಂಡ್ ಅಪ್ಲಿಕೇಶನ್ ಹಾಕೋದಂದ್ರೆ ಇಷ್ಟರೊಳಗೆ ಹಾಕ್ಬೋದು. ನೀವು ಫೀಸ್ ಕಟ್ಟೋದಿರುತ್ತೆ. ಓಕೆ, ಅಪ್ಲಿಕೇಶನ್ ಅಥವಾ ಅರ್ಜಿ ರಿಜಿಸ್ಟ್ರೇಷನ್ ಮಾಡ್ಕೊತೀರ ಅಂದರೆ 13/7/2024 ಮಧ್ಯಾಹ್ನ 2ರೊಳಗೆ ನೀವು ಫೀಸ್ ಅಂತ ಎಷ್ಟರೊಳಗೆ ಪೇ ಮಾಡಬೇಕು. ಓಕೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ಆರ್ಕಿಟೆಕ್ಚರ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸೋಕೆ ಕಡ್ಡಾಯವಾಗಿರ್ತದೆ. ಇದು ನೀವೆಲ್ಲರೂ ಕೂಡ ಮಾಡಲೇಬೇಕು. ನೀವು ನಾಟ ಎಕ್ಸಾಮ್ ಬರೆದ್ಬಿಟ್ಟು ಸುಮ್ಮನೆ ಸೀಟ್ ತೊಗೊತೀನಿ ಅಂತಂದರೆ ಕೊಡಲ್ಲ. ನೀವು KCET ಇಲ್ಲಿ ಅಪ್ಲಿಕೇಶನ್ ಹಾಕಿರಲೇಬೇಕಾಗ್ತದೆ. ಆ್ಯಂಡ್ ಇನ್ನು ಕೊನೆಯದಾಗಿ ಹೇಳಿದಾರೆ, ಮತ್ತೊಂದು ಬಾರಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವುದಿಲ್ಲ. ನೆನ್ಪಿಟ್ಕೋಬೇಕು, ಇದೊಂದು ಟೈಮ್ ಗೋಲ್ಡನ್ ಚಾನ್ಸು. ಎಷ್ಟೋ ಜನ ನಾಟ ಎಕ್ಸಾಮ್ ಬರೆದ್ಬಿಟ್ಟು ಯಾರು ಆರ್ಕಿಟೆಕ್ಚರ್ ಕೋರ್ಸ್ ತೊಗೋಬೇಕು ಅಥವಾ ಅನ್ಕೊಂಡಿರ್ತಾರೋ ಅಂಥ ಒಂದು ಸ್ಟೂಡೆಂಟ್ಸು KCET ಅಪ್ಲಿಕೇಶನ್ ಹಾಕಿರಲ್ಲ. ಈಗ ಒಂದು ಚಾನ್ಸ್ ಕೊಟ್ಟವ್ರೆ ಕೇದವರು. ಇವಾಗ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಅದು ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಈ ಹೇಳ್ದಂಗೆ ನೋಡ್ರಿ, ಈ ಮೇಲಿನ ದಿನಾಂಕಗಳನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ದಿನಾಂಕ 15/7/2024 ಒಳಗೆ ನಾಟ ಸ್ಕೋರ್ ಕಾರ್ಡ್ ಅರ್ಜಿ ಪ್ರತಿಗೆ ಸಲ್ಲಿಸುವುದು. ಯಾರೆಲ್ಲ ಅಪ್ಲಿಕೇಶನ್ ಹೊಸದಾಗಿ ಹಾಕ್ತಿರೋ ಆ ಒಂದು ಸ್ಟೂಡೆಂಟು ಕೂಡ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡು ಕೂಡ 17/7/2024 ಒಳಗೆ ಕೂಡ ನೀವು KA ಸಬ್ಮಿಟ್ ಮಾಡಬೇಕು. ಇವಾಗ ನಾನು ಯಾರೆಲ್ಲ ಹುಡುಗರು ಇನ್ನೂ ಕೂಡ ನಾಟ ಎಕ್ಸಾಮ್ ಬರೆದ್ಬಿಟ್ಟು ಇನ್ನು KCET ಅಪ್ಲಿಕೇಶನ್ ಹಾಕಿಲ್ವೋ ಅವ್ರು ಏನು ಮಾಡ್ಬೇಕಂತಂದರೆ ಇದೇ ಒಂದು KA ವೆಬ್ಸೈಟಲ್ಲೇ ಬಂದುಬಿಟ್ಟು ಇಲ್ಲಿ ನಾಟ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಅಂತ ಹೆಂಗೆ ಕಾಣಿಸ್ತಿದೆ ನೋಡ್ರಿ, ಅಲ್ಲಿ ಬಂದುಬಿಟ್ಟು ಏನು ಮಾಡ್ಬೇಕು ಅಂತಂದರೆ ನಿಮ್ಮ ಒಂದು ಏನಿದೆ ನಿಮ್ಮ ಒಂದು ರಿಜಿಸ್ಟ್ರೇಷನು ಅಥವಾ ಅಪ್ಲಿಕೇಶನ್ ಹಾಕೋದು ಮಾಡ್ಕೋಬೇಕು. ಈಗ ಲೈಕ್ ಇಲ್ಲಿ ನೋಡಿ, ಏನೇನೆಲ್ಲ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದರೆ SSLC ಅಥವಾ 10ನೇ ಮಾರ್ಕ್ಸ್ ಕಾರ್ಡ್ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸೋದು. ಆ್ಯಂಡ್ 12ನೇ ಅಥವಾ 2nd PUC ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಆ್ಯಂಡ್ RD ಸಂಖ್ಯೆ, ಅದು RD ಸಂಖ್ಯೆ ಯಾವ್ದು ಅಂತಂದರೆ ಇಲ್ಲಿ ಕೊಟ್ಟರೆ ಜಾತಿ, ಓಕೆ, ವರ್ಗ. ಅದು ಇನ್ ಕೇಸ್ ಇಲ್ಲಿ ಸಪ್ರೇಟಾಗಿ ಏನೇನೋ ಇತ್ತಂದರೆ HKದು ಏನಾದರೂ ನಿಮ್ಗೆ ಸಪ್ರೇಟಾಗಿ ಏನಾದರೂ RD ನಂಬರ್ ಇರುವಂಥ ಏನಾದರೂ ಸರ್ಟಿಫಿಕೇಟ್ ಇದ್ದಂದ್ರೆ ಅವನ್ನೆಲ್ಲನೂ ಕೂಡ ಸಬ್ಮಿಟ್ ಮಾಡಿರಿ. ಇಟ್ ಮೀನ್ಸ್ ಅಂತಂದರೆ ಜಾತಿ, ಆದಾಯ, ಹೈದರಾಬಾದ್ ಅಂದರೆ HK ಅಂತ ಕರಿತೀವಿ, ಅವನ್ನೆಲ್ಲನೂ ಕೂಡ ಇವಾಗಲೇ ಹಾಕ್ರಿ. ಆ್ಯಂಡ್ ಅದಾದ ನಂತರ ಇತ್ತೀಚಿನ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ಅದು 50 KB ಒಳಗಡೆ ಇರಬೇಕು. ನೀವು ಫೋನಲ್ಲಿ ತೊಗೊಂಡು ಯಾವುದು ಮಾಡಿತ್ತಂದರೆ 1 MB 2 MB ಮೇಲೇನೇ ಇರ್ತವೆ. ಸೊ ಹಂಗಾಗಿಬಿಟ್ಟು ಫೋನಲ್ಲಿ ನಿಮಗೆ ಆದಷ್ಟು ರೀಸೈಜ್ ಮಾಡೋಕ್ಕೆ ಕೆಲವೊಂದಿಷ್ಟು ಗೂಗಲ್ ಆ್ಯಪ್ ಸಿಗ್ತವೆ. ನೀವು ಅಪ್ಲಿಕೇಶನ್ ಆದಷ್ಟು ನಾನು ಹೇಳ್ತೀನಿ ಅಂತಂದರೆ ಅಪ್ಲಿಕೇಶನ್ ಮಾತ್ರ ನೀವು ಸೈಬರ್ಲಿ ಹೋಗಿ ಹಾಕ್ರಿ. ಆ್ಯಂಡ್ ಅದಾದ ನಂತರ ಒಂದು ಸೈನ್ ಬೇಕಾಗ್ತದೆ. ಆ್ಯಂಡ್ ನಿಮ್ಮದು ಎಡಗೈ ಹೆಬ್ಬೆರಳು ಅಂತ ಹೇಳಿದ್ರೆ ಅದನ್ನು ಕೂಡ ಎಲ್ಲನೂ ಕೂಡ 50 KB ಒಳಗಡೆನೇ ಇರಬೇಕು. ನೀವು ಫೋನಲ್ಲಿ ಟ್ರೈ ಮಾಡೋಕೆ ಹೋಗ್ಬಿಡ್ರಿ, ಯಾಕಂತಂದರೆ ನಿಮ್ಗೆ 50 KB ಒಳಗಡೆ ಇರಲ್ಲ ಇವೆಲ್ಲನೂ. ಸೊ ಆದಷ್ಟು ನೀವೇನು ಮಾಡಿರಿ, ಒಂದು ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಸರಿ, ಇದಿಷ್ಟು ಏನಂತಂದರೆ ನಿಮಗೆ ಒಂದು ಕ್ರಿಟೇರಿಯಾ. ಈಗ ಪದೇ ಹೇಳ್ತಿದ್ದೀನಿ ನಾನು, ಇದು ನಾಟ ಸ್ಟೂಡೆಂಟ್ಸ್ಗೆ ಮಾತ್ರ, ಅಂದರೆ ಆರ್ಕಿಟೆಕ್ಚರ್ ಮಾಡೋರಿಗೆ ಪದೇ ಹೇಳ್ತಿದ್ದೀನಿ. ಯಾರು ಕೂಡ ಹೊಸದಾಗಿ ನೀವು ಕೆಲವೊಬ್ಬರು CS ಮಾಡೋರು ಕೂಡ ಹಾಕ್ಬೇಕಾ, ಅಥವಾ ಕೆಲವೊಂದಿಷ್ಟು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡೋರು ಹಾಕ್ಬೇಕು, ಅಥವಾ ಎಲ್ಲ KC ಸ್ಟೂಡೆಂಟ್ಸ್ ಹಾಕ್ಬೇಕಂತಂದ್ರೆ. ಸೊ ಹಾಗೆಲ್ಲ ಯಾರೆಲ್ಲ ನಾಟ ಎಕ್ಸಾಮ್ ಬರೆದ್ಬಿಟ್ಟು ಎಲಿಜಿಬಲ್ ಆಗಿದ್ರು, ಆರ್ಕಿಟೆಕ್ಚರ್ ತೊಗೋಬೇಕಂತಂದು ನಾಟ ಎಕ್ಸಾಮ್ ಬರೆದಿದ್ರು, ಅವರು KCET ಮುಖಾಂತರ ಒಂದು KCET ಕೌನ್ಸಿಲಿಂಗ್ ನಡೀತದೆ ಅಲ್ವಾ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ಸೊ ಹಂಗಾಗಿಬಿಟ್ಟು ಏನೇನೆಲ್ಲ ಕ್ರೈಟೇರಿಯಾ ಕೊಟ್ಟಿದ್ರು, ಏನೇನೆಲ್ಲ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡ್ಬೇಕಂದ್ರೆ ಈಗ ನಾನು ಎಲ್ಲನೂ ಕೂಡ ಡೀಟೇಲ್ಸ್ ಹೇಳಿದ್ದೀನಿ. ಒನ್ ಟೈಮ್ ಬೇಕಾದರೆ ವಾಪಸ್ ಹೋಗಿ ನೋಡ್ಕೋರಿ ಏನೇನೆಲ್ಲ ಮಾಡ್ಬೇಕಂತಂದು. ಸರಿ, ಇದಿಷ್ಟು 2 ಅಪ್ಡೇಟು, ಎರಡಲ್ಲ 3 ಆಗುತ್ತೆ. ಒಂದು ಯಾರೆಲ್ಲ ಇಲ್ಲಿ ನೋಡಿದರೆ ನಾವು ಈಗ 3 ಅಪ್ಡೇಟ್. ಒಂದು ಏನಪ್ಪ ಅಂತಂದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ನ ಕಡಿಮೆ ಮಾಡಿದ್ದಾರೆ ಅನ್ನೋದು ಅವರ KA ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆ್ಯಂಡ್ ಅದಾದ ನಂತರ ನಾಟ ಸ್ಕೋರ್ ಕಾರ್ಡ್ ಇನ್ನೂ ಕೂಡ ಸಬ್ಮಿಟ್ ಯಾರೆಲ್ಲ ಮಾಡಿಲ್ಲ ಅವರು ಕೂಡ ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ಯಾರು ಕೂಡ ಇನ್ನೂ ನೆಟ ಬರೆದ್ಬಿಟ್ಟು ಇನ್ನೂ KCET ಅಪ್ಲಿಕೇಶನ್ ಹಾಕಿಲ್ವೋ ಅವರು ಅಪ್ಲಿಕೇಶನ್ ಹಾಕಿ ಅವರು ಕೂಡ ಮಾರ್ಕ್ಸ್ ಕಾರ್ಡ್ ಸಬ್ಮಿಟ್ ಮಾಡಬೇಕು. ಇದು 3 ಅಪ್ಡೇಟು. ಯಾರೆಲ್ಲ ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ಬರೆದಿದ್ರೆ ಅವ್ರಿಗೆ ಹೇಳ್ರಿ. ಆ್ಯಂಡ್ ಪದೇ ಹೇಳ್ತೀನಿ, ಇದು ಯಾರಿಗೂ ಅಲ್ಲ, ಬೇರೆಯವ್ರಿಗೆಲ್ಲ. ಓಕೆ, ಈ ನಾಟದವ್ರು ಬಿಟ್ಟರೆ ಮತ್ತೆ ಯಾರಿಗೂ ಇರಲ್ಲ. ನೀವು ಕನ್ಫ್ಯೂಸ್ ಆಗೋಗ್ಬಿಟ್ರೆ ನಮ್ಮ BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಇವ್ರು ಯಾರಿಗೂ ಇರಲ್ಲ. ಇದು ಓನ್ಲಿ ಫಾರ್ ನಾಟ ಸ್ಟೂಡೆಂಟ್ಸ್.
ಧ್ವನಿನೇ ಹೋಯ್ತು ಮಾತಾಡುವಾಗ. ನಾವು ಏನಾದರೂ ಒಂದು ಅಪ್ಡೇಟ್ ಹೇಳ್ತೀನಿ, ಒಂದು ವಿಡಿಯೋದಲ್ಲಿ ಹೇಳ್ತಿರ್ತೀವಿ ಅಂತಂದರೆ ಕ್ಲಿಯರಾಗಿ ಹೇಳ್ತಿರ್ತೀವಿ. ಸೊ ಹಂಗಾಗಿಬಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಮೋರ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಷ್ಟೆಲ್ಲ ಕೂತು ಪದೇ ಮಾತಾಡ್ತಿದ್ದಂದರೆ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆ್ಯಂಡ್ ಕೊನೆಯದಾಗಿ ಇದೇ ರೀತಿ ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.